ಬನ್ನಿ ಗೆಳೆಯರೆ, ನಾವು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಮ ಹೊಸ ಜಾಗ ತೋರಿಸೋಣ ಅಂತ. ಇದು ಬಂದು ಗಾಜನೂರು ರಾಜ್ಕುಮಾರ್ ಅವರ ಹುಟ್ಟೂರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಆಡಿ ಬೆಳೆದಂಥ ಜಾಗ. ಅಲ್ಲಿಂದ ನಾವು ಟೀ ಕಾಫಿ ಚಕ್ಲಿ ಪೊಟ್ಟೆಲ್ಲ ತಿಂದು ಹೊರಟಿದೆ ತಾಳ್ವಾಡಿ ಬಂದು ದೊಡ್ಡ ಗಾಜನೂರು ತಾಲೂಕಿನ ಒಂದು ಭಾಗ. ಸೊ ಗಾಜನೂರಿಗೆ ಹೋಗಿದ ತಕ್ಷಣ ನಾವು ಎಲ್ಲಪ್ಪ ಈ ಸರ್ಕಲ್ಲು ನಾವು ಹೋಗಿದ್ದೆ ಚಾಮರಾಜನಗರ ಮೇಲೆ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋಗಿದ್ದೋ. ಅದು ಒಂದು 4-5 ಕಿಲೋಮೀಟ್ರ್ ದೂರ ಇತ್ತಷ್ಟೇ. ಅಲ್ಲಿಂದ ನಾವು ಹೋಗೋಣ ಅಂತ ಅವನು ನಿನಗೆ ಬಿಳಿರಂಗನ ಬೆಟ್ಟ ತೋರಿಸ್ಲಾ ಇಲ್ಲ ರಾಜ್ಕುಮಾರ್ ಅವ್ರ ಮನೆ ನೋಡ್ತೀಯಾ ಅಂದ. ಸರಿ, ನಾನು ಬಿಳಿಗಿರಿನ ಅಂತ ಯಾವಾಗ ಬೇಕಾದರೂ ನೋಡ್ಬೋದು, ರಾಜ್ಕುಮಾರ್ ಮನೆ ನೋಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಹೋಗೋಣ ಬಾ ಅಂತಂದೆ. ಬಿಳಿಗಿರಿ ರಂಗನ ಬೆಟ್ಟ 45 ಕಿಲೋಮೀಟ್ರ್ ದೂರ ಇತ್ತು. ಆದರೂ ನಾನು ಹೊರಟಿದ್ದೆ ತಾಳ್ವಾಡಿಗೆ. ಸೊ ರಾಜ್ಕುಮಾರ್ ಅವ್ರ ಮನೆ ನೋಡಲೇಬೇಕು, ಪುನೀತ್ ರಾಜ್ಕುಮಾರ್ ಅವ್ರ ಮನೆ ಮಿಸ್ ಮಾಡಲೇಬಾರ್ದು ಅಂತ ಹೊರಟಿದ್ದು. ನನಗೆ ಹೇಳಬೇಕಾ, ಪುನೀತ್ ರಾಜ್ಕುಮಾರ್ ಅವರು ಆಡಿ ಬೆಳೆದಂಥ ಜಾಗ ಅಂದಿದ ತಕ್ಷಣ ತುಂಬ ಖುಷಿಯಾಗಿ ಸರಿ ನಡಿ ಮಗ ಹೋಗೋಣ ಅಂತ ನಮ್ಮ ಫ್ರೆಂಡು ಮನೋಗೆ ಹೇಳಿದೆ. ಅವನು ಸೀದಾ ಕರ್ಕೊಂಡು ಹೋದ. ಅಂದರೆ ಅದು ರೋಡಲ್ಲಿ ಕಾರ್ಗಳು ಹೋಗೋಕೆ ಆಗದಿರೋಷ್ಟು ಚಿಕ್ಕ ಜಾಗ ಇತ್ತು. ಸೊ ಹೊರಟು ನಾವು ನೋಡಿದ್ದೆ, ನೋಡಿ ರಾಜ್ಕುಮಾರ್ ಅಂಡ್ ಪುನೀತ್ ರಾಜ್ಕುಮಾರ್ ಅವರು ಆಡಿ ಬೆಳೆದಂಥ ಜಾಗ. ಮನೆ ಒಂದು ರೌಂಡ್ ಸುತ್ತಾಡಿ ಬರೋಣ ಅಂತ ಒಂದು ರೌಂಡ್ ಸುತ್ಕೊಂಡು ಬಂದೆ. ಯಾಕಂದರೆ ನನ್ನ ಖುಷಿಗೆ ಪಾರನೇ ಇರಲಿಲ್ಲ. ನಮ್ಮ ಫ್ರೆಂಡು ಅದೇ ಇದರಲ್ಲಿ ನೋಡ್ತಾ ಇದ್ದ, ಪಕ್ಕದಲ್ಲಿ ಬೇರೆ ಕನ್ನಡ ಬಾವುಟ, ಅದರಲ್ಲಿ ಬೇರೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಭಾವಚಿತ್ರ ಬೇರೆ ಇತ್ತು. ಜಗ್ಲಿ ನೋಡ್ತಾ ಇದ್ದಂಗೆ ನನಗೆ ಕುತ್ಕೊಳೋ ಮನಸ್ಸು. ಏನು ಮಾಡೋಣ, ಸಮಯ ಅಂದರೆ ಅವನು ಏನು ಅನ್ಕೊತಾನೆ ಏನೋ, ಇಷ್ಟು ದೂರ ಕರ್ಕೊಬಂದಿದ್ದಾನೆ, ನಾನಲ್ಲಿ ಅವನ್ನ ಕಾಯಿಸೋದು ತುಂಬ ಒಳ್ಳೆಯದಲ್ಲ. ಆದರೂ ಇವು ಮನೆ ಒಳಗಡೆ ಹೋಗೋ ಅವಕಾಶ ಸಿಗುತ್ತೆ ಅನ್ನೋ ಅಂತ ನೋಡ್ತಾ ಇದ್ದೆ. ಒಂದು 10 ನಿಮಿಷ ಅಲ್ಲೇ ನಿಂತು ನೋಡ್ದೋ, ಆದರೆ ಮನೆ ಬೀಗ ಹಾಕಿತ್ತು. ಯಾವುದೇ ಕಾರಣಕ್ಕೂ ಅಲ್ಲಿ ಯಾರನ್ನ ಗೊತ್ತಿರೋರಿದ್ದರೆ ಹೋದರೆ ನಮಗೆ ಅಲ್ಲಿ ಮನೆ ಒಳಗಡೆ ಅವಕಾಶ ಸಿಗುತ್ತೆ. ಆದರೂ ನಮಗೆ ಏನು ಮಾಡ್ತೀರ, ಖುಷಿ ಸಂತೋಷಕ್ಕೆ ಪಾರನೇ ಇರಲಿಲ್ಲ. ಅಲ್ಲೇ ಗಾಡಿ ನಿಲ್ಲಿಸಿ ಹೋಗಿ ಬಂದು ನನ್ನ ಫ್ರೆಂಡ್ ಕೂಡ ಫೋಟೋ ಶೂಟ್ ಮಾಡೋಣ ಅಂತಂದ. ಸರಿ ಆಯಿತು, ನಡಿ ಮಗ, ನಿನಗಿನ್ನ ಹೆಚ್ಚ ಇಷ್ಟು ದೂರ ಕರ್ಕೊಂಬಂದಿದ್ಯಾ, ಒಂದು ಫೋಟೋ ಶೂಟ್ ಮಾಡೇ ಬಿಡೋಣ ಅಂತ ಅಲ್ಲಿ ನಾವು ಇಬ್ಬರು ಫೋಟೋ ಶೂಟ್ ಮಾಡಿಕೊಂಡು. ಸೊ ಹಂಚಿನ ಮನೆ ಅಂದರೆ ತುಂಬ ಚಿಕ್ಕದಿತ್ತು. ಆಗಿನ ಕಾಲದಲ್ಲಿ ಇದೇ ದೊಡ್ಡ ಮನೆ, ಸುತ್ತಮುತ್ತ ಊರಿಗೆ ನೋಡೋಕ್ಕೆ ಅನಿಸುತ್ತೆ. ಈ ಥರ ನಾನು ಅಂದರೆ ನಗರಗಳಲ್ಲೇ ಈ ಥರ, ಅಂದರೆ ನಗರ ಅಂದರೆ ಚಾಮರಾಜನಗರ, ಈ ಥರ ಜಗ್ಲಿ ಕಟ್ಟೆ ಮತ್ತು ಮನೆ ಈ ಥರ ಚಾಮರಾಜನಗರದಲ್ಲೇ ನೋಡೋಕ್ಕೆ ಸಾಧ್ಯ. ಯಾಕಂದರೆ ತುಂಬ ಹಳೆ ಮನೆಗಳು ಈ ಥರ ಇದರಲ್ಲಿ ಸಿಗೋದು ಕಷ್ಟ ಈಗಿನ ಕಾಲದಲ್ಲಿ. ತಮಿಳ್ನಾಡಲ್ಲಿ ನಾವು ಹೋಗಿ ಈ ಮನೇನ ಒಂದು ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಟ್ಟ ನನ್ನ ಫ್ರೆಂಡು ಕೂಡ ಧನ್ಯವಾದ ಹೇಳ್ತೀನಿ. ನಾನು ಇದೆಲ್ಲ ಹೋಗೋಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡು ಎಷ್ಟೋ ಕನಸಿತ್ತು. ಅಲ್ಲಿಂದ ಫೋಟೋ ಶೂಟು ವಿಡಿಯೋ ಎಲ್ಲ ಮಾಡಿಕೊಂಡು ನನ್ನ ಫ್ರೆಂಡು ಇದನ್ನೇ ಹೇಳ್ಕೊಂಡು ಬರ್ತಾಯಿದ್ದ. ಸೊ ಕರ್ನಾಟಕ ತಮಿಳ್ನಾಡು ಹೇಗಿರುತ್ತೆ ಅಂತ ತೋರಿಸು ಅಂತ. ಅದೇ ಎರಡೂ ಕೂಡ ಯಾವುದೇ ಡಿಫ್ರೆನ್ಸ್ ಇಲ್ಲ, ಚೆನ್ನಾಗಿತ್ತು ರೋಡು. ನಾವು ಅಲ್ಲಿಂದ ರಾಜ್ಕುಮಾರ್ ಅವ್ರ ಮನೆ ಬಿಟ್ಟು ಬಂದಿದ್ದ ಜಾಗ ಇದು. ಅವರು ಹೊಸ ಮನೆ, ಅಂದರೆ ಅವಾಗ ನಮ್ಗೆ 20 ವರ್ಷ ಆಗಿದೆ, ಅದು ಬೇರೆ. ದಾರಿ ಚಿಕ್ಕದಿದೆ, ಹೋಗುತ್ತಾ ಇಲ್ಲಿ ಗೊತ್ತಾಯ್ತಲ್ಲ. ನೋಡಿ ಕಾಣಿಸ್ತಿದ್ಯಲ್ಲ ಈ ಜಾಗ ಯಾವ್ದು ಅಂದ್ರೆ ವರ್ಧಣ್ಣ ಮತ್ತೆ ರಾಜ್ಕುಮಾರ್ ಅವ್ರದ್ದು. ಇದು ಒಳಗಡೆ ಹೋಗೋ ಅದೃಷ್ಟ ಯಾವಾಗ ಸಿಗುತ್ತೆ, ಇಲ್ಲಿಂದಾನೆ ಕಿಡ್ನಾಪ್ ಮಾಡಿದ್ದು ಅಂತ ಮಾಡಿದ್ದೆ. ಯಾಕಂದ್ರೆ ಅವರು ಹಂಗಾಗಿ ನಾವು ಮಾತಾಡ್ಕೊಂಡು ಇದ್ದಿದ್ದು, ಅಂದ್ರೆ ಹಳೆ ಮನೆ ಬಿಟ್ಟು ಇಲ್ಲಿ ಹೊಸ ಮನೆಗೆ ಬಂದ್ರು. ತಿಳ್ಕೊಳೋದು ಬೇಜಾನಿದೆ, ಒಳಗಡೆ ಹೋಗೋ ಅವಕಾಶ ಬರೋ ತನಕನೂ ಕಾಯ್ತೀನಿ. ಸೊ ಏನಕ್ಕಪ್ಪ ಇದೆಲ್ಲ ಕತೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಪ್ಪ ನಮ್ಮ ಅತ್ತೆ ಮಾವ ಎಲ್ಲ ನಾವೆಲ್ಲ ಪೊಲೀಸ್ ಕ್ವಾರ್ಟರ್ಸಲ್ಲಿದ್ದವರು. ಅಂದರೆ ಚಾಮರಾಜಪೇಟೆ ಒಳಗಡೆ ನಮ್ಮ ತಾತವ್ರ ಕಾಲದಲ್ಲಿ. ಅಲ್ಲಿಂದ ನಾವು ಚಾಮರಾಜಪೇಟೆಗೆ ಶಿಫ್ಟ್ ಆದಾಗ ಅವ್ರ ದೊಡ್ಡಪ್ಪರ ಮಗ ಅಲ್ಲಿ
ಪೊಲೀಸಲ್ಲಿದ್ದವರು. ಅವರು ದೊಡ್ಡಪ್ಪ ತೀರ್ಕೊಂಡಾಗ ರಾಜ್ಕುಮಾರ್ ಅವರು ಅಲ್ಲಿಗೆ ಬಂದಿದ್ರಂತೆ. ನಮ್ಮ ಅತ್ತೆ ಅದು ನೆನಪುಗಳನ್ನ ಹೇಳ್ತಾಯಿದ್ರು. ಅಂದರೆ ನಮಗೆಲ್ಲ ಅವ್ರ ಅವಕಾಶ ನೋಡೋಕ್ಕೆ ಅವಕಾಶ ಆಗಲಿಲ್ಲ, ಪುನೀತ್ ರಾಜ್ಕುಮಾರ್ ಆಗಲಿ, ರಾಜ್ಕುಮಾರ್ ಅವರಾಗಲಿ. ಸೊ ಅದು ಒಂದು ನಮ್ಮ ಕನಸು ಅಷ್ಟೇ. ಸೊ ಈಗಿನ ಅದು ಅವ್ರಿಗೆ ನೋಡಿದವ್ರಿಗೆಲ್ಲ ಅದು ಪುಣ್ಯ. ಸೊ ಆ ನೆನಪುಗಳನ್ನ ಹೇಳ್ತಾಯಿದ್ರೆ ಒಂಥರ ಮೈಯೆಲ್ಲ ಜುಮ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಏನೋ ಹೇಳಬೇಕು ಅನ್ನಿಸ್ತು, ಹೇಳ್ತಾಯಿದ್ದೀನಿ. ಸೊ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.